ಈಗ ಯಕ್ಷ ಕಾವೇರಿ ಮಡಿಕೇರಿ ತಂಡದವರಿಂದ ಯಕ್ಷಗಾನ ತಾಳಮದ್ದಳೆ. ಪ್ರಸಂಗ ಕೃಷ್ಣ ಸಾರಥ್ಯ. ಹಿಮ್ಮೇಳದಲ್ಲಿ ಭಾಗವತರು ಸುಬ್ರಾಯ ಸಂಪಾಜೆ, ಮದ್ದಳೆ ಕೃಷ್ಣ ಪ್ರಕಾಶ ಉಳಿತಾಯ, ಚೆಂಡೆ ರಾಮಪ್ರಸಾದ್ ವದ್ವ, ಶ್ರುತಿ ಕೆ ಹೊನ್ನಪ್ಪ. ಪಾತ್ರವರ್ಗ ಕೃಷ್ಣ ಸಂಜೀವ ಮಡಿಕೇರಿ, ಅರ್ಜುನ ಐತಪ್ಪ ಮಡಿಕೇರಿ ಹಾಗೂ ಕೌರವ ಡಿ ಗೋಪಾಲಕೃಷ್ಣ. ಕೇಳಿ ಕೃಷ್ಣ ಸಾರಥ್ಯ. ಗಜಮುಖದ ವಗೆ ಗಣಪಗೆ ಜಗ ವಂದಿತ ನೀತೀರೆ. ಗಜಮುಖದ ವಗೆ ಗಣಪಗೆ ಒಳ್ಳಿತದವನು ತೆಂಗಿನ ಕಾಯಿ ಕಡಲೆಯು ಎಳ್ಳುಂಡೋಳಿಗೆ ಕಬ್ಬು ಮೆಲುವವಾಗೆ ಬೆಳ್ಳಿಯ ಹುರಿಗೆ ಜೇಗಳ ಕಟ್ಟಿ ಕುಣಿವಂತ ಕಿರುಡೊಳ್ಳಿನ ಗಣಪ ಭಾರತೀಯ ಗಜಮುಖದ ವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಗೆ ಔಷಧಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಆರತಿ ಎತ್ತಿರೆ ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಪರಮ ಷಡುರಸ ಭೋಜನವ ಪರಮ ಷಡುರಸ ಭೋಜನವ ಮುರಗರನು ಭುಂಜಿಸಿ ಸವಿದುವರ ಕರ್ಪೂರದ ವೀಳ್ಯವ ರತುನ ಮಂಚದಿ ಶಯನಗೈದಿರಗೋ ಪಾಂಡವರದಾದಂತಹ ಜೀವನಕ್ಕೆ ಅತ್ಯಂತ ತೊಂದರೆದಾಯಕವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನನಗೆ ಆಗಲೇ ಗೊತ್ತಾಗಿದೆ. ಅಭಿಮನ್ಯುವಿಯ ಮದುವೆಗೆ ಹೋದಂತಹ ನಾನು ಪಾಂಡವರಿಗೆ ಒಂದೆರಡು ಸೂಚನೆಗಳನ್ನು ಇತ್ತು ಬಂದಿದ್ದೇನೆ. ಬಹುಶಃ ನನಗನಿಸ್ತದೆ ಪಾಂಡವರದಾದಂತಹ ರಾಜ್ಯವನ್ನು ಕೌರವ ಎಂದಿಗೂ ಕೊಡಲಾರ. ಹಾಗೆಯೇ ಪ್ರಸ್ತುತ ಸನ್ನಿವೇಶದಲ್ಲಿ ನನ್ನ ಮನಸ್ಸಿಗೆ ಒಂದು ಅನಿಸಿದ್ದು ಹೀಗೆ, ಪಾಂಡು ಕೌರವರಿಬ್ಬರ ಪ್ರತಿನಿಧಿಗಳು ನನ್ನಲ್ಲಿಗೆ ಬರುತ್ತಾರೆ. ಅಂತಹ ಸಂದರ್ಭವನ್ನು ನಾನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದರೆ, ಮಧ್ಯಾಹ್ನದ ಹೊತ್ತು, ಈ ಹೊತ್ತಿನಲ್ಲಿ ಯಾರಾದರೂ ಸುಖಪುರುಷರು ಅಂತ ಹೇಳುವವರು ಚೆನ್ನಾಗಿ ಊಟ ಮಾಡಿ ಒಂದಷ್ಟು ನಿದ್ರೆಯನ್ನು ಮಾಡುವಂತಹ ಸಂಪ್ರದಾಯ ಇದ್ದವರು ಇದ್ದಾರೆ. ನನಗೊಂದು ನಾಟಕ ಆಗಬೇಕು. ಅದಕ್ಕಾಗಿ ನಮ್ಮಲ್ಲಿ ಊಟಕ್ಕೇನು ತೊಂದರೆ ಇಲ್ಲ, ಅದು ಒಳ್ಳೆಯ ಊಟವನ್ನೇ ಮಾಡಿ ಬಡಿಸುವಂತ ವ್ಯವಸ್ಥೆ ನಮ್ಮಲ್ಲಿದೆ. ಅದಕ್ಕಾಗಿ ಹೇಳಿದ್ದು ನೋಡಿ, ಷಡುರಸನ ಭೋಜನ ಅಂತ.
ಷಡುರಶನ ಭೋಜನವೇ ನನ್ನತೀಗ ಆದದ್ದು. ಅದನ್ನು ಮಾಡಿದ್ದೇನೆ. ಒಂದಷ್ಟು ವಿಶ್ರಾಂತಿಗಾಗಿ ವಿಶ್ರಾಂತಿ ಗೃಹವನ್ನು ಸೇರಿದ್ದೇನೆ. ಚರಣಾಬ್ಜದೆಡೆಯಲ್ಲಿ ನರನು ಕೈ ಮುಗಿದು ನರನು ಕೈ ಮುಗಿದು ನಿಂದಿರಲು ಕೈ ಮುಗಿದು ನಿಂದಿರಲು ಕೋಮಲರಾಯನೀತ ಅರಸುಗಲ್ತಾವೆಂದು ಮೌಳಿಯ ಬರಿಯಲ್ಲಿ ಅರಸುಗಳ್ತಾವೆಂದು ಮೌಳಿಯ ಬಳಿಯಲ್ಲಿ ಕುರುಭೂಪ ಕುಳ್ಳಿತನಾಗ ವರ್ತಮಾನ ಕಾಲದಲ್ಲಿ ಕೌರವ ಪಾಂಡವರು ನಾವು ಒಂದೇ ಮನೆತನಕ್ಕೆ ಸೇರಿದರಾದರು ನಮ್ಮನ್ನು ಗುರುತಿಸಿಕೊಂಡದ್ದು ಹೀಗೆ. ಒಂದು ಕಡೆಯಿಂದ ಕುರುವಂಶ, ಒಂದು ಕಡೆಯಿಂದ ಪಾಂಡವ ವಂಶ. ಆದರೂ ಅಲ್ಲಿಂದಲೇ ನಮ್ಮ ದಾಯಾದ್ಯ ಮಾಸ್ತರ್ಯವೋ ಏನೋ ಎಂಬ ಹಾಗೆ ಜೂಜಿನಲ್ಲಿ ನಾವೆಲ್ಲರೂ ಸೋತ ಮೇಲೆ ನಮ್ಮಣ್ಣನಾದಂತಹ ಧರ್ಮರಾಯ ಅವನ ಆಜ್ಞೆಯಲ್ಲಿ ನಾವೆಲ್ಲರೂ ಚೆನ್ನಾಗಿ ಇದ್ದೇವೆ, ಮರಳಿ ನಮ್ಮ ರಾಜ್ಯ ನಮಗೆ ಸಿಕ್ಕೀತು ಅನ್ನುವಂಥ ದೃಷ್ಟಿಯಲ್ಲಿಯೂ ನಾವು ಇದ್ದೇವೆ. ಹಾಗಂತ ನಮ್ಮ ಅಣ್ಣ ನೇರವಾಗಿ ಯಾರನ್ನು ಬೇಡುವವನಲ್ಲ, ಕೇಳುವವನಲ್ಲ. ಧರ್ಮದ ಮುಖೇನ ನಮಗೆ ಸಿಕ್ಕಲಿ. ಅಲ್ಲಿ ಒಂದು ರೀತಿಯಲ್ಲಿ ಕೌರವನು ಅವರು ಸಮರ ಸಾರಿ ಸಮರದಲ್ಲಿ ಸಂಗ್ರಾಮದಲ್ಲಿಯೇ ನಾನು ಕೊಡುವವನು ಹೊರತು ಸಾಮದಲ್ಲಿ ಕೊಡುವವನಲ್ಲ ಎಂಬ ಹಾಗೆ ಅವನು ಪಣ ತೊಟ್ಟಿದ್ದಾನಂತೆ. ಹಾಗಂತ ಧರ್ಮವೇ ಮೂರ್ತಿವೆತ್ತಂತಹ ನಮ್ಮಣ್ಣ ಧರ್ಮರಾಯ ಒಳ್ಳೆಯ ವಿವೇಕಿಯಾದಂತಹ ಒಬ್ಬ ಬ್ರಾಹ್ಮಣೋತ್ತಮರನ್ನು ಕಳುಹಿಸಿ ಅಲ್ಲಿಂದ ವಿಷಯವನ್ನೆಲ್ಲ ತರಿಸಿ ಆದ ಮೇಲೆ ನಾವು ಒಂದು ವಿಷಯವಾಗಿ ನಮಗೆ ಬಲವಾಗಬೇಕು ಯಾರು, ಆ ಬಗ್ಗೆ ನಾವು ಚಿಂತಿತರಾದದ್ದು. ಆಗ ನಮ್ಮ ದೇವನು, ನಮ್ಮ ಭಾವನು, ಈ ಪ್ರಪಂಚದ ಭೋಕ್ತರನೂ ಆದಂತಹ ಆ ಕೃಷ್ಣ ಪರಮಾತ್ಮ ಆಗಲಿ. ಆಗ ನಮ್ಮ ಅಣ್ಣ ಹೇಳಿದ್ದು ಏನು, ಅರ್ಜುನ ನೀನು ಹೋಗಿ ಕೃಷ್ಣನನ್ನೂ ಒಂದು ಮಾತು ಕೇಳಬೇಕು. ಆ ಕೃಷ್ಣನ ನಿರ್ದೇಶನದ ಹಾಗೆ, ನನ್ನ ಆಜ್ಞೆಯ ಹಾಗೆ ನೀವೆಲ್ಲರೂ ನಡೆಯುವವರಲ್ಲವೇ. ಆದುದರಿಂದ ನಾನು ನೇರವಾಗಿ ಕೃಷ್ಣನಲ್ಲಿಗೆ ಬಂದಿದ್ದೇನೆ. ಆದರೆ ಮಧ್ಯಾಹ್ನದ ಸಮಯ ಊಟ ಮಾಡಿ ನಿದ್ದೆ ಮಾಡಿದ್ದಾನೆ. ದೇವರೆಂದ ಮೇಲೆ ಯಾರೂ ಕೂಡ ತಲೆಯ ಹತ್ರ ಭಜನೆ ಮಾಡುವುದಿಲ್ಲ. ನಿನ್ನ ತಲೆಯನ್ನು ನಂಬಿದ್ದೇನೆ ಅಂತ ಯಾರಾದರೂ ಹೇಳ್ತಾರೋ, ಪ್ರಾರಂಭ ಮಾಡುವುದು ದೇವರಂದ ಮೇಲೆ ನಿನ್ನ ಪಾದವನ್ನು ನಂಬಿದ್ದೇನೆ ಅಂತಲೇ ಭಜನೆ ಮಾಡುವವರು ಕೂಡ ಹೇಳುವುದು ಅದನ್ನೇ. ಆದುದರಿಂದ ಈ ದೇವನ ಪಾದದ ಬುಡದಲ್ಲಿಯೇ ಕುಳಿತು ಒಂದಷ್ಟು ಸಮಯ ಕುಳಿತುಕೊಳ್ಳುತ್ತೇನೆ. ಆಮೇಲಿನ ಪ್ರಕ್ರಿಯೆ ಏನಾಗ್ತದೋ ನೋಡೋಣ. ರಾಜ್ಯಭ್ರಷ್ಟರಾದಂತಹ ಪಾಂಡವರು ಮತ್ತೊಮ್ಮೆ ಈ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬಾರದು ಅಂತ ಯೋಚಿಸಿದವನು ನಾನು. ಮಾಡಲೇನು, ಇವರು ನನ್ನೊಡನೆ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವುದು ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಅಭಿಮನ್ಯುವಿಗೆ ವಿವಾಹವನ್ನು ಮಾಡುವುದರ ಮೂಲಕ ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ ಎನ್ನುವುದು ನನಗೆ ಗೊತ್ತಾಗಿದೆ. 7 ಅಕ್ಷೋಹಿಣಿ ಸೇನೆಯನ್ನು ಅವರು ಸಿದ್ಧಪಡಿಸಿದ್ದಾರಂತೆ. ನಾನೇನು ಸುಮ್ಮನೆ ಉಳಿಯಲಿಲ್ಲ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನು ಸೇನೆಯನ್ನು ಸಿದ್ಧಪಡಿಸಿದ್ದೇನೆ. ಕ್ಷತ್ರಿಯರು ನೀವು ಹೌದಾದ್ರೆ ರಾಜ್ಯವು ಬೇಡುವಂತಹದ್ದಲ್ಲ. ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳಾದ ನಮ್ಮನ್ನು ಕೊಂದ ಅಥವಾ ಜಯಿಸಿಯೋ ಅದನ್ನು ಪಡೆಯಬೇಕು, ಅದನ್ನು ನಾನು ದಾನವಾಗಿ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಕಳುಹಿಸಿದ್ದೆ. ಆದರೆ ಒಂದಿದೆ,
ಪಾಂಡವರ ಶಕ್ತಿಯನ್ನೆಲ್ಲ ಕುಗ್ಗಿಸುತ್ತಾ ಬಂದಂತಹ ನಾನು ಅವನಿಗೆ ಒಂದು ದಿವ್ಯ ಶಕ್ತಿಯ ಅನುಗ್ರಹ ಉಂಟು. ಆ ಅನುಗ್ರಹವನ್ನು ನನ್ನ ಕಡೆಗೆ ಒಲಿಸಿಕೊಳ್ಳಬೇಕು ಅಂತ ಈ ಹೊತ್ತು ಹೊರಟಿದ್ದೇನೆ. ಕ್ಷಾತ್ರೋಚಿತವಾದಂತಹ ಕ್ರಮದಲ್ಲಿ ಯಾರು ಮೊದಲು ಸಹಾಯವನ್ನು ಕೇಳಿದರೋ ಅವರಿಗೆ ಸಹಾಯವನ್ನು ನೀಡುವುದು ಇದು ಕ್ಷತ್ರಿಯ ಧರ್ಮ. ಆ ಧರ್ಮಕ್ಕೆ ಕಟ್ಟು ಹೊಡೆದು ಕೃಷ್ಣನು ನಮ್ಮ ಕಡೆಗೆ ಬರುವ ಹಾಗೆ ಪಾಂಡವರಿಗಿಂತ ಮೊದಲೇ ಹೋಗಿ ನಾನು ಕೃಷ್ಣನನ್ನು ಸಂದರ್ಶಿಸಬೇಕು ಎಂಬ ಉದ್ದೇಶದಿಂದ ಹೊರಟು ಬಂದವನು ನಾನು. ಅದು ದ್ವಾರಕೆಗೆ ಮುಟ್ಟಿದಂತಹ ನಾನು. ದ್ವಾರಕೆಯಲ್ಲಿ ಶ್ರೀಕೃಷ್ಣನು ಈ ಹೊತ್ತು ಮಲಗಿದ್ದಾನೆ, ಅದು ವಾರೆ ತೆರೆದ ಕಣ್ಣುಗಳಿಂದ. ಇದು ನಿದ್ದೆಯೋ ಅಥವಾ ನಿದ್ದೆಯಂತೆ ನಟಿಸುತ್ತಾ ಇದ್ದಾನೋ ಯಾರಿಗೆ ಗೊತ್ತು. ಆದರೂ ಇಲ್ಲೊಂದು ಅಪಶಕುನವನ್ನು ಕಂಡೆನಲ್ಲ ನಾನು. ಏನಿದು ಹೇಳಿ ಕೇಳಿ ಕ್ಷತ್ರಿಯರಾದಂತಹ ಇವರು ಬೇಡುವವರ ಹಾಗೇ ವರ್ತಿಸ್ತಾ ಇದ್ದಾರಲ್ಲ. ಈ ಅರ್ಜುನನ ಸ್ಥಿತಿಯನ್ನು ನೋಡಬಾರದೆ. ಇವನ ಕಾಲಬುಡದಲ್ಲಿ ಕೈ ಮುಗಿದು ಭಜನೆ ಮಾಡುತ್ತಾ ನಿಂತಿದ್ದಾನೆ. ನಾವು ಹಾಗಲ್ಲ. ಇವರ ಹಾಗೆ ವರ್ತಿಸುವುದಕ್ಕೆ ನಮ್ಮಿಂದ ಸಾಧ್ಯವೂ ಇಲ್ಲ. ವರ್ತಿಸಬೇಕಾದವರು ನಾವಲ್ಲ. ಹೇಳಿ ಕೇಳಿ ಈ ಕೃಷ್ಣನೊಬ್ಬ ಗೋವಳ, ನಾವು ಕುರುಪತಿ. ಸ್ವಯಂ ಮೃಗೇಂದ್ರತ. ನನ್ನ ತಲೆಗೆ ಯಾರು ಕಿರೀಟವನ್ನು ಇಡ್ಲಿಲ್ಲ, ಆದರೂ ನನ್ನ ಅರಸೊತ್ತಿಗೆಯನ್ನು ಈ ಹೊತ್ತು ಮೆಚ್ಚುತ್ತಾರೆ, ಒಪ್ಪುತ್ತಾರೆ ಎಂದ ಮೇಲೆ ಇವನ ಮುಂದೆ ನಾನು ತಲೆ ತಗ್ಗಿಸಿಯೋ ತಲೆ ಬಗ್ಗಿಸಿಯೋ ಹೃದಯ ಕುಗ್ಗಿಸಿಯೋ ನಿಲ್ಲುವುದಲ್ಲ. ಇವನ ಶಿರೋಭಾಗದಲ್ಲಿರುವಂತಹ ಈ ಪೀಠದಲ್ಲಿ ಮಂಡಿಸೇನಂತೆ ಏನ್ ನಡೀತದೆ ನೋಡ್ತೇನೆ. ಹರಿಯೋ ಮೈ ಮುರಿದೆದ್ದು ಕಂಡಾಗ ಬರನ ಹರಿಯೋ ಮೈ ಮುರಿದೆದ್ದು ಕಂಡಾಗ ನರನಾಗ ತಿರುಗಿ ಕೌರವನ ಈಕ್ಷಿಸುತ್ತ ಹರಗರ ನೀವಿಬ್ಬರೊಂದಾಗಿ ಬಂದುದು ಅಚ್ಚರಿಯೊಂದು ತೋರ್ಪುದಿಂದಿನಲ್ಲಿ. ಅಚ್ಚರಿಯೊಂದು ತೋರ್ಪುದಿಂದಿನಲ್ಲಿ ಹರಗದ. ಒಂದು ಗಳಿಗ್ಗೆ ನಾನು ನಿದ್ರೆ ಮಾಡಿದ್ ನೋಡಿ. ಮಧ್ಯಾಹ್ನದ ನಿದ್ರೆ ಆಲಸ್ಯಕ್ಕೆ ಎಡೆ ಕೊಡ್ತದೆ ಅಂತ ಹೇಳಿದ್ದಾರೆ ಹಿರಿಯರು. ಈ ಆಲಸ್ಯ ನನ್ನಲ್ಲೂ ಸ್ವಲ್ಪ ಬಂದು ಬಿಡುತ್ತೋ ಅಂತ ನಾನು ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದು. ಇನ್ನು ಏಳುವ ಎದ್ದಿದ್ದೇನೆ. ಏನು ಆಶ್ಚರ್ಯ ಇದು, ನಮ್ಮ ಪಾರ್ಥ ಬಹಳಷ್ಟು ಸಮಯ ಆಯ್ತು ಇಲ್ಲಿಗೆ ಬರ್ಲಿಲ್ಲ. ಬರ್ಲಿಕ್ಕೆ ಅವಕಾಶ ಇಲ್ಲ, ಯಾಕೆಂತಂದ್ರೆ ವನವಾಸವೇ ಆಯ್ತು. ಅದನ್ನೆಲ್ಲ ಮುಗಿಸಿ ಈಗ ನಾಡಿಗೆ ಬಂದವರು ನೀವು. ಪಾರ್ಥ, ನಿನ್ನನ್ನು ನೋಡಿದಾಗ ಅದೆಷ್ಟು ಆನಂದ ಆಯ್ತು ಗೊತ್ತುಂಟ ನನಗೆ. ತುಂಬಾ ಹೊತ್ತಾಯ್ತಾ ನೀನು ಬಂದು? ತಿರುಗಿ ನೋಡಿದ್ರೆ ನಮ್ಮ ಹಿರಿಯ ಭಾವ ನೂತನವಿದು ನಮ್ಮ ಹಿರಿಯ ಭಾವಯ್ಯ. ನಮ್ಮ ಹಿರಿಯ ಭಾವಯ್ಯ
ಅತಿಶಯದೊಳಿತವರೇ ನಿಮ್ಮವರು ಪಾಂಡು ಜಾತರುಳ್ ನಿಮಗಾಯ್ತೆ ಕರುಣಾ ಭಾವಯ್ಯ. ಓ ಕೌರವೇಶ್ವರ ಮಹಾಪ್ರಭು ಅಂತ ನಿನ್ನ ನಾನು ಹೇಳಲೇಬೇಕು ಕೃಷ್ಣ. ಯಾಕೆಂತಂದ್ರೆ ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯನ್ನು ಯಾರು ಆಳ್ತಾರೆ ಅಂತ ಕೇಳಿದ್ರೆ ಅದು ಕೌರವನೇ, ಅದರಲ್ಲಿ ಸಂದೇಹ ಇಲ್ಲ. ಅಂತಹ ನೀವು ಅಪರೂಪದಲ್ಲಿ ನಮ್ಮಲ್ಲಿಗೆ ಬಂದಿದ್ದೀರಿ ಅಂತ ಆಗುವಾಗ ನನಗೆ ಬಹಳ ಸಂತೋಷ ಆದದ್ದು, ಬಹಳ ವಿಚಿತ್ರವೂ ಆಯಿತು. ನಿಮ್ಮಲ್ಲಿ ಹಿರಿಯರಾದಂತಹ ಧೃತರಾಷ್ಟ್ರ ಮಹಾಪ್ರಭುಗಳು ನಿಮ್ಮ ತಂದೆ ಅವರು ಆರೋಗ್ಯವಾಗಿದ್ದಾರೆ, ಭೀಷ್ಮಾದಿ ದ್ರೋಣಾದಿ ಹಿರಿಯರೂ ಅಲ್ಲಿ ಸುಕ್ಷೇಮವಾಗಿದ್ದಾರೆ, ಒಟ್ಟಾಗಿ ಬಂದಿದ್ದೀರಲ್ಲ. ಚೆಂದಾಯ್ತು ನೀ ಬಂದ ಕಾರ್ಯವೇನೆ ಪೇದ ಚೆಂದಾಯ್ತು ನೀವು ಬಂದ ಕಾರ್ಯವೇನೆ ಪೇದ ದುರ್ನೀತಿವಾದನ ಜನನಿ ಚಿನ್ಮಯ ಕೇಳು ಯಾದವರು ಕೌರವರಲ್ಲಿ ಚಿನ್ನ ಭೇದಗಳುಳ್ದೇನಯ್ಯ. ಓ ಕೌರವ, ಕೃಷ್ಣ. ಪಾಂಡವರ ಮೇಲೆ ಕೌರವನಿಗೆ ಆ ಅನ್ಯೋನ್ಯತೆ ಇಲ್ಲ ಅಂತ ಯಾರು ಹೇಳಿದ್ರು? ಈಗ ನೋಡಿದ್ರೆ ಯಾರಾದ್ರೂ ಇಲ್ಲ ಅಂತ ಹೇಳಿ ಯಾರು ಹೇಳಿರಯ್ಯ? ಯಾಕೆ ಬಂದಿದ್ದೀರಂತ ನನಗೆ ಕೇಳುವಂತಹ ಆತುರ ಇಲ್ವೇ? ಕೃಷ್ಣ, ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಒಂದಾಗುವುದಕ್ಕಿಲ್ಲ ಅಂತಲೂ ಹೇಳುವವನು ನೀನೆ, ಒಂದಾಗಿದೆ ಅಂತ ಹೇಳುವವನು ನೀನೆ. ಅದರ ಜೊತೆಗೇನೆ ನೀನು ಬಂದದ್ದು ಸಂತೋಷವಾಯಿತು, ಏನು ಅಪರೂಪ ಸ್ವಾರಿ ಈ ಕಡೆಗೆ ಐತಂದೆಯಲ್ಲ ಅಂತ ಕೇಳಿದೆ. ಕೃಷ್ಣ, ಇಂತಹ ಉಪಚಾರಗಳನ್ನೆಲ್ಲ ನೀನು ನನಗೆ ಮಾಡಬೇಕಾಗಿಲ್ಲ. ಯಾಕೆ? ಯಾದವರು ಮತ್ತು ಕೌರವರು ಏನು ದೂರದವರೇ ಅಲ್ಲೂ ಆದ ಕಾರಣ ನಿನ್ನ ಈ ಉಪಚಾರವೆಲ್ಲ ಬೇಡ. ಮತ್ತೇನು ಬೇಕು ಹೇಳು? ನಾನು ನೇರವಾಗಿ ನಾನು ಬಂದಂತಹ ಕಾರ್ಯದೆಡೆಗೆ ಬರ್ತೇನೆ. ಕೃಷ್ಣ, ಇಲೆಗಾಗಿ ಪಾರ್ಥಿವ ಅಂತ ಗೋಸುಗನಿಂದು ಬಲವಾಗಬೇಕು ಭಯವಿಗೆ, ನೀ ಬಲವಾಗಬೇಕು ಭಯವಿಗೆ. ಪಾಂಡವರು ಕೌರವರು ಒಂದಾಗುವುದಿಲ್ಲ ಎನ್ನುವುದನ್ನು ಸೂಕ್ಷ್ಮವಾಗಿ ನೀನು ನಿನ್ನ ಮಾತಿನಲ್ಲಿ ನನಗೆ ಹೇಳಿದೆ. ಆದರೆ ಆ ನಿನ್ನ ಮಾತೇ ಸತ್ಯ ಎನ್ನುವುದನ್ನು ನಾನು ಈ ಹೊತ್ತು ಹೇಳ್ತೇನೆ ನಿನಗೆ. ಓಹೋ ಕೃಷ್ಣ, ಪಾಂಡವರು ಕೌರವರು ಆದಂತಹ ನಾವು ಕುರುಶ್ರೇಷ್ಠರಾಗಿ ಪಾಂಡವರು ಕೌರವರು 105 ಮಂದಿ ಒಂದಾಗಿ ಬಾಳುವಂತಹ ಯೋಗವನ್ನು ಪಡೆಯಲಿಲ್ಲ. ಯಾಕೆ? ಒಂದೇ ರಕ್ತವನ್ನು ಹಂಚಿಕೊಟ್ಟುಕೊಂಡು ಒಂದೇ ವಂಶದಲ್ಲಿ ಹುಟ್ಟಿದವರಾದರೂ ನಾವು ವಿರೋಧಿಗಳಾಗುವಂತಹ ದೌರ್ಭಾಗ್ಯ ನಮ್ಮ ಪಾಲಿಗಾಯಿತು. ಆದುದರಿಂದ ದಾಯಾದ್ಯ ಕಲಹ ಬಂತು ಎಂದಾದ ಮೇಲೆ ಮತ್ತೆ ಅದು ಒಂದಾಗುವುದಕ್ಕೆ ಸಾಧ್ಯವಿಲ್ಲ ಕೃಷ್ಣ. ಓಹೋ. ವಿರೋಧಿಗಳಾದರೂ ಮತ್ತೊಮ್ಮೆ ಒಂದಾಗಬಹುದು,
ಆದರೆ ದಾಯಾದ್ಯರು ಮುಂದಾಗಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಒಮ್ಮೆ ಅವರಲ್ಲಿ ವಿರೋಧ ಹುಟ್ಟಿತೆಂದಾದರೆ ಅವರು ವಿರೋಧಿಗಳಿಗಿಂತಲೂ ಅಪಾಯಕಾರಿಗಳು ಎನ್ನುವುದು ನನ್ನ ಭಾವನೆ. ನಿನಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಹೇಳು. ಈ ಇಳೆಗಾಗಿ ಕ್ಷತ್ರೋಚಿತವಾಗಿ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ಒಂದೋ ಪಾಂಡವರು, ಅದಿಲ್ಲದೇ ಇದ್ದರೆ ಕೌರವರು ಈ ಭೂಮಿಯನ್ನು ಆಳಬೇಕು ಎಂಬಂತಹ ನಿರ್ಣಯವನ್ನು ನಾನು ಈ ಹಿಂದೆ ಪಾಂಡವರಿಗೆ ಕಳುಹಿ ಆಗಿದೆ. ಓಹೋ. ಈಗ ನಿನ್ನಲ್ಲಿಯೂ ನಾನು ಅದನ್ನೇ ಹೇಳುವುದು. ಯುದ್ಧವನ್ನು ಸಾರಿದಂತಹ ನಾನು ಯುದ್ಧವನ್ನು ಮಾಡಿ ಭೂಮಿಯನ್ನು ಪಡೆಯುವುದೋ ಅಥವಾ ಪ್ರಾಣವನ್ನು ಬಿಡುವುದೋ ಅದು ಆಮೇಲಿನ ಮಾತು. ಆದರೆ ನೀನು ನಮಗೆ ಸಹಾಯಕನಾಗಬೇಕು ಅಂತ ಕೇಳುವುದಕ್ಕೆ ಬಂದವನು ನಾವು. ಕೌರವ, ಧರಣಿಗೋಸುಗ ನೀವು ನಿಜ ಸೋದರರುಗಳ ಚುವಿರೇಕೆ ಭೂಮಿಯು ಸ್ಥಿರವಾದಾರಿಗೆ ನೀವು ಪಾಂಡವರೆರ ಕವಿರೇ ನಾವು ಹರುಷಗೊಂಬೆವು ಸರ್ವಥಾ ಸಂಗರವು ಬೇಡೈ ನಿನಗೆ ಸಾರಿದೆ ಮರಳಿ ಹರಿಗಲ್ಚಾದರೆಂಬ ಅಪಕೀರ್ತಿ ಬಹುದೆಂದಾಗ ಓ ಕೌರವ, ಕೃಷ್ಣ, ಈ ಪ್ರಪಂಚದಲ್ಲಿ ಬಹಳಷ್ಟು ಮಂದಿಗಳು ಆಗಿ ಹೋಗಿದ್ದಾರೆ, ಬಹಳಷ್ಟು ಸಂಗ್ರಹವನ್ನು ಮಾಡಿದ್ದಾರೆ. ಆದ್ರೆ ಈ ಸಂಗ್ರಹಗಳೆಲ್ಲ ಅವರು ಹೋಗುವಾಗ ಅವರ ಜೊತೆಗೆ ಬರಲಿಲ್ಲ. ಹಾಗಿರುವಾಗ ಈ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಿದ್ದೇವೆ ಅಂತ ಹೇಳುವಂಥದ್ದು ಮುಖ್ಯ. ಪಾಂಡು ಕೌರವರಾದಂತಹ ನೀವು ಜೊತೆಗೂಡಿ ಬದುಕಿದ್ರಿ ಅಂತಾದ್ರೆ ಈ ಲೋಕದಲ್ಲಿ ನಿಮ್ಮನ್ನು ಎದುರಿಸುವಂತಹ ಶಕ್ತಿಯಾದರೂ ಯಾವುದು? ಖಂಡಿತವಾಗಿಯೂ ಇಲ್ಲ. ಅಂಥದ್ದನ್ನು ನಾವು ಕಣ್ಣಾರೆ ಕಂಡು ಆನಂದ ಪಡಬೇಕು ಅಂತ ಇಚ್ಛೆ ಪಟ್ಟವರು. ಆಮೇಲೆ ಓ ಕೌರವ, ಒಂದೇ ವಂಶದವರಾದಂತಹ ನೀವು ಮತ್ತೆ ಯುದ್ಧ ಮಾಡಿ ಒಂದಷ್ಟು ಜನ ಸತ್ತು ಹರಿ ಹಂಚಾಗಿ ಈ ಲೋಕದಲ್ಲಿ ಅಣ್ಣ ತಮ್ಮಂದ್ರೆ ಹೊಡೆದಾಡಿದ್ರು ಅಂತ ಹೇಳುವಂತಹ ಅಪಕೀರ್ತಿಗೆ ಬರುವುದು ಬೇಡ. ಆದುದರಿಂದ ನೀನು ಮನಸ್ಸು ಮಾಡು, ಪಾಂಡವರಿಗೂ ಒಂದಷ್ಟು ಬದುಕಲಿಕ್ಕೆ ಅವಕಾಶವನ್ನು ಕೊಡು ಅಂತ ಹೇಳ್ತಾ ಇದ್ದೇನೆ ನಾನು. ಹರೇ ಹರಿ ನಿನ್ನೊಳಗರಿಯಲು ನಿನ್ನ ಧರ್ಮೋಪದೇಶವನ್ನು ಕೇಳುವುದಕ್ಕಾಗಿ ಬಂದವನಲ್ಲ ನಾನು. ಓಹೋ, ಆ ಅವಕಾಶವು ನನಗೆ ಬೇಕಾಗಿಯೂ ಇಲ್ಲ. ಹೌದೇ? ನಾನು ಆ ಮಟ್ಟಿನಲ್ಲಿ ಮಹಾಭಾಗ್ಯಶಾಲಿ. ನನಗೆ ಉಪದೇಶವನ್ನು ಮಾಡುವುದಕ್ಕೆ ನಮ್ಮಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ನಾವೀರ್ವರು ತೊಡಗುವಂತಹ ಯುದ್ಧದಲ್ಲಿ ಓಹೋ, ನಮಗೆ ನೀನು ಸಹಾಯಕನಾಗಬೇಕು. ಇಷ್ಟೇ ನಾನು ನಿನ್ನಲ್ಲಿ ಕೇಳುವುದಕ್ಕೆ ಬಂದೇನೆ ಹೊರತು ನಿನ್ನ ಉಪದೇಶವನ್ನು ಕೇಳುವುದಕ್ಕಾಗಿ ಬಂದವನಲ್ಲ ನಾನು. ಸಹಾಯ ಬೇಕೆ? ಬಲವಾಗೆನುವರೆ ಬಂದಿಗೆ ಬೆನಲ ಜಲಜಾಕ್ಷನು ನಗುತ್ತ ಬಲವಾಗೆನುವರೆ ಬಂದಿಗೆ ಬೆನಲ ಜಲಜಾಕ್ಷನು ನಗುತ್ತ ಬರುಣ ನಿನ್ನಯ ಮತವೇ ನೆನೆ ಕೈಗಳ ಮುಗಿದುರೆ ನುಡಿದ ಕೌರವ, ನೀನು ನಿನ್ನದಾದಂತಹ ತೀರ್ಮಾನವನ್ನಾಗಲೇ ಹೇಳಿದ್ದಿ. ಹೌದು, ಯುದ್ಧವೇ ಸಿದ್ಧ ಅಂತ. ಹಾಗೆಯೇ ಆ ಯುದ್ಧಕ್ಕೆ ನೀನು ಸಹಾಯಕನಾಗಬೇಕು ಅಂತ ಹೌದು ನೀನು ಕೇಳಿದ್ದು. ಹೌದು.
ಆದ್ರೆ ನಾನು ಸಹಾಯ ಮಾಡಬೇಕು ಅಂತ ಆದ್ರೆ ಇಲ್ಲಿ ನೋಡು, ಅರ್ಜುನನೂ ಬಂದಿದ್ದಾನೆ. ಅವನು ಯಾಕೆ ಬಂದಿದ್ದಾನೆ ಅಂತ ನಾನು ಕೇಳ್ಬೇಕಲ್ವಾ? ಅರ್ಜುನ, ಕೃಷ್ಣ, ನಿನ್ನ ಉದ್ದೇಶ ಏನು ಮತ್ತು ನಿನ್ನ ಅಪೇಕ್ಷೆ ಏನು ಹೇಳು. ಕೃಷ್ಣ, ನೀನು ನಮಗೆ ದೇವನೂ ಹೌದು, ಭಾವನೂ ಹೌದು. ಪ್ರಪಂಚದಲ್ಲಿ ಧರ್ಮವೇ ಮೂರ್ತಿವೆತ್ತಂತಹ ನಮ್ಮಣ್ಣ ಧರ್ಮರಾಯ, ಅವನ ಮಾತನ್ನು ಮೀರಿ ನಾವು ಯಾರೂ ಇರುವವರಲ್ಲ. ಆದುದರಿಂದ ನಮ್ಮಣ್ಣನ ಇಚ್ಛೆ ಏನಿದೆಯೋ ಅದರಂತೆ ನಾವು ನಡೆಯುವವರು. ಅದರಲ್ಲಿಯೂ ನಿನ್ನ ನಿರ್ದೇಶನ ನಮಗೆ ಮುಖ್ಯ. ನೀನು ಯಾವುದನ್ನು ನಿರ್ದೇಶನ ಮಾಡುತ್ತೀಯೋ, ಯಾವುದನ್ನು ಹೇಳುತ್ತೀಯೋ ಅದರಂತೆ ನಡೆಯುವರು ನಾವು. ಚಿನುಮಯನು ಸುರಿದ ಅಂದಿಂದಿಗೂ ಕಳರರು ಕೊಲುವರೆ ರಣದಿ ಸಡಸಿದು ನಿಶ್ಚೈತನ್ಯದೊಳಿಗೆ ಕಾಮಿನಿಯರ ಕೈಗುಣದಿ ಅರ್ಜುನ, ಕೌರವರೇ, ಕೃಷ್ಣ, ನಾನು ಹುಟ್ಟಿದ ಅಂದಿನಿಂದಲೂ ಇಂದಿನವರೆಗೂ ನಾನು ಮಾಡಿದ್ದು ಏನು ಅಂತಂದ್ರೆ ಬಹಳಷ್ಟು ರಾಕ್ಷಸರನ್ನು ವಧಿಸಿ ಬಹಳಷ್ಟು ಸೋತಿದ್ದೇನೆ. ಬಹಳಷ್ಟು ಸೋತಿದ್ದೇನೆಂದ್ರೆ ನನ್ನ ಕೈ ಎಲ್ಲಿಯೂ ನಡೆಯುವುದಿಲ್ಲ ಅಂತ ಆಗುವಲ್ಲಿಗೆ ಮುಟ್ಟಿದೆ. ಎಲ್ಲಿವರೆಗೆ ಅಂದ್ರೆ ನನ್ನ ಕೈಯಲ್ಲಿದ್ದಂತಹ ಸುದರ್ಶನವು ಕೂಡ ನನ್ನನ್ನು ಕೈ ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಒಂದು ಕಡೆಯಲ್ಲಿ ಸೇರಿ ಬಿಟ್ಟಿದೆ. ಅದರಿಂದ ಏನೂ ಕೆಲಸ ಆಗುವುದಿಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ ನಾನು, ಆದರೆ ನಾನಿಗೆ ನೊಬ್ಬನ ಸಗಯಕ್ಕೆ ಕದಲಿ ಕಸದಳವು ಯಾದವರೊಂದೆ ಸೇರಿದರೋಳು ಮರಗೊಬ್ಬಾಗುದ ಬೆಳೆದಲು. ಆದುದರಿಂದ ನನ್ನಿಂದ ಯುದ್ಧ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಹೇಳಿದೆ, ಬಹಳಷ್ಟು ಸೋತೋಗಿದ್ದೇನೆ. ನನ್ನ ಹೆಂಡತಿಯರ ಕೈಗುಣದಿಂದ ಜೀವದಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಿರುವಾಗ ಒಬ್ಬರ ಸಹಾಯಕ್ಕೆ ನಾನಿದ್ದೇನೆ, ಇನ್ನೊಬ್ಬರ ಸಹಾಯಕ್ಕೆ ನಮ್ಮ ಅಣ್ಣನಾದಂತಹ ಈ ದೇಶದ ಅರಸನಾದಂತಹ ಬಲಭದ್ರ ದೇವರು ಮತ್ತು ಸೇನೆ ಇದು ಉಂಟು. ಕೃಷ್ಣ, ಬಡವರು ನಾವೇ, ನೀವೇ ನಮ್ಮಯ್ಯ ಕಡೆಗಿರಬೇಕೆನಲು. ಕೊಡವಿಪ ಕೌರವ ಮಗುಳಿಂತೆಂದನು, ಕೊಡವಿಪ ಕೌರವ ಮಗುಳಿಂತೆಂದನು. ಜಡರುಗ ನಾಭನೊಡು, ಜಡರುಗ ನಾಭನೊಡು. ಓ ಕೃಷ್ಣ, ಬಲರಾಮ ದೇವರು ಹಾಗೂ ನಿಮ್ಮ ಯದುಕುಲ ಸೈನ್ಯ, ಆ ಸಾಗರ ಸಮುದ್ರದಂತೆ ಇರುವ ಆ ಸೈನ್ಯವನ್ನು ಭರಿಸಲಿಕ್ಕೆ ನಮಗೆ ಕಷ್ಟವಾದೀತು. ಹೌದೇ? ಆದುದರಿಂದ ಈ ಪಾರ್ಥನಿಗೆ ನೀನು ಸಾರಥ್ಯ ವಹಿಸಬೇಕು. ಧರ್ಮದ ರಥಕ್ಕೆ ಸಾರಥ್ಯ. ಹೌದು. ನಮಗೆ ಪಾಂಡವರಿಗೂ ಈ ಧರ್ಮಕ್ಕೆ ಒಳ್ಳೆಯದಾಗುವ ಹಾಗೆ, ಧರ್ಮಕ್ಕೆ ಜಯವೆಂಬ ಹಾಗೆ ಈ ನಮ್ಮ ಸಾರಥ್ಯವನ್ನು ವಹಿಸಿ ನನಗೆ ನೀವು ಬಲವಾಗಬೇಕು. ಕೃಷ್ಣ, ನೀನು ಬಲವಾಗಬೇಕು. ಹೌದೇ ಕೃಷ್ಣ? ಹರಿಯನಿ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆಯ ಹೊಕ್ಕಿರಿಯಲಾಗದು ರಣದಿನಿ, ಹೊಕ್ಕಿರಿಯಲಾಗದು ರಣದಿ ನೀನೆನುದ ಬೀಳ್ಕೊಂಡು. ಓ ಕೃಷ್ಣ, ಕೌರವ, ನಿನ್ನ ಮಾತುಗಳಿಂದ ನನಗೆ ಸ್ಪಷ್ಟವಾಯಿತು. ಹೌದೇ? ನೀನು ಪಾಂಡವರ ಪಕ್ಷವೇ ಎನ್ನುವುದು. ಓಹೋ, ಅಂದ ಮೇಲೆ ಚಕ್ರವನ್ನು ಹಿಡಿಯದೇ ಇರುವಂತಹ ನೀನು, ಚಕ್ರವನ್ನು ಹಿಡಿದು ಕಾದಲಾರದಂತಹ ನೀನು. ಹೌದು ಕೃಷ್ಣ, ಮುಂದೊಂದು ದಿನ ಕುರುಕ್ಷೇತ್ರದ ಯುದ್ಧದಲ್ಲಿ ಹೊಕ್ಕಿರಿಯಲಾಗದು. ಅಷ್ಟಲ್ವ? ಪ್ರಳಯ ಪಯೋಧಿ ಜಲೆ ಧೃತವಾನಸಿ ವೇದವು ವಿಹಿತವಾಗಿದ್ರ ಚರಿತ್ರ ಮಕೇದವು. ಕೇಶವ ಧೃತ ಮೀನ ಶರೀರ ಜಯ ಜಗದೀಶ ಜಯ ಜಯ ಜಗದೀಶ ಮಂಗಲಂ ಜಯ ಮಂಗಲೋ.
ಇದುವರೆಗೆ ಕೃಷ್ಣ ಸಾರಥ್ಯ ಯಕ್ಷಕಾವೇರಿ ಮಡಿಕೇರಿ ತಂಡದವರಿಂದ ಯಕ್ಷಗಾನ ತಾಳಮದ್ದಳೆ ಕೇಳಿದಿರಿ. ಹಿಮ್ಮೇಳದಲ್ಲಿ ಭಾಗವತರು ಸುಬ್ರಾಯ ಸಂಪಾಜೆ, ಮದ್ದಳೆ ಕೃಷ್ಣ ಪ್ರಕಾಶ ಉಳಿತಾಯ, ಚೆಂಡೆ ರಾಮಪ್ರಸಾದ್ ವದ್ವ, ಶ್ರುತಿ ಕೆ ಹೊನ್ನಪ್ಪ. ಪಾತ್ರವರ್ಗ ಕೃಷ್ಣ ಸಂಜೀವ ಮಡಿಕೇರಿ, ಅರ್ಜುನ ಐತಪ್ಪ ಮಡಿಕೇರಿ ಹಾಗೂ ಕೌರವ ಡಿ ಗೋಪಾಲಕೃಷ್ಣ.